ಫ್ಲೈಟ್ ಪ್ರಯಾಣಿಕರಿಗೆ ತಂದ ಕಷ್ಟ ಅಷ್ಟಿಷ್ಟಲ್ಲ. ಈಗ ಅದರ ಎಫೆಕ್ಟ್ ನಮ್ಮ ಬಿಎಂಟಿಸಿ ಮೇಲೂ ಆಗಿದೆ. ಅಲ್ಲಿ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ರೆ, ಇಲ್ಲಿ ಪ್ರಯಾಣಿಕರಿಲ್ಲದೆ ಬಿಎಂಟಿಸಿ ಆದಾಯಕ್ಕೆ ಖೋತ ಬಿದ್ದಿದೆ. ಬಿಎಂಟಿಸಿಗೆ ತಟ್ಟಿದ ಇಂಡಿಗೋ ವಿಮಾನದ ಎಫೆಕ್ಟ್. ಒಂದೇ ವಾರಕ್ಕೆ ಬಿಎಂಟಿಸಿ ನಿಗಮಕ್ಕೆ 50 ಲಕ್ಷ ಲಾಸ್. ಇಂಡಿಗೋ ವಿಮಾನಗಳು ಹಾರಾಡ್ತಿಲ್ಲ. ಗೋ ಇಂಡಿಗೋ ಅಂದ್ರೂ ಹೋಗ್ತಿಲ್ಲ. ಪ್ರಯಾಣಿಕರು ಸಂಚರಿಸೋಕೆ ಆಗ್ತಿಲ್ಲ. ಕಳೆದೊಂದು ವಾರದಿಂದ ಏರ್ಪೋರ್ಟ್ನಲ್ಲಿ ಜನರ ಒದ್ದಾಟ ಹೇಳುತ್ತಿರದಾಗಿದೆ. ಇದೀಗ ಇದರ ಎಫೆಕ್ಟ್ ಬಿಎಂಟಿಸಿಗೂ ತಟ್ಟಿದೆ. ಜಸ್ಟ್ ಒಂದೇ ವಾರಕ್ಕೆ ಬಿಎಂಟಿಸಿ ನಿಗಮಕ್ಕೆ 1/2 ಕೋಟಿ ನಷ್ಟವಾಗಿದೆ. ಪ್ರತಿದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ 156 ಬಸ್ಗಳು ಸಂಚಾರ ಮಾಡುತ್ತಿದ್ವು. ಈ ಬಸ್ಸುಗಳಿಂದ 1150 ಟ್ರಿಪ್ಗಳನ್ನು ಮಾಡಲಾಗ್ತಿತ್ತು. ಆದರೆ ಇಂಡಿಗೋ ಫ್ಲೈಟ್ ಸಮಸ್ಯೆಯಿಂದ 20,000ಕ್ಕೂ ಹೆಚ್ಚು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕುಸಿತವಾಗಿದೆ. ಇಂಡಿಗೋ ವಿಮಾನ ವ್ಯತ್ಯಯದಿಂದ ನಮ್ಮ ಬಿಎಂಟಿಸಿ ಬಸ್ಸುಗೆ ಹೋಗೋದು ಬರೀ ಖಾಲಿ ಹೋಗೋದು, ಖಾಲಿ ಬರೋದು ಮತ್ತು ಈ ಥರ ಆಗ್ತಾ ಇರೋದ್ರಿಂದ ಸುಮಾರು 50 ಲಕ್ಷದಷ್ಟು ಬಿಎಂಟಿಸಿಗೆ ನಷ್ಟ ಆಗಿದೆ. ಸೊ ಯಾಕೆ ಅಂದರೆ ಈ ವಿಮಾನ ಅಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇಲ್ಲಿ ಯಾರೂ ಬಸ್ಗೆ ಹೋಗೋದು ಬರೋದು ಬರೀ ಖಾಲಿ ಹೋಗಿ ಖಾಲಿ ಬರುವಂಥ ಕೆಲಸ ಆಗ್ತದೆ. ಏರ್ಪೋರ್ಟ್ನಲ್ಲಿ ಕ್ಯಾಬ್ ಚಾಲಕರ ಪರದಾಟ. ಇಂಡಿಗೋ ಏರ್ಲೈನ್ಸ್ ಸಮಸ್ಯೆ ಪ್ರಾರಂಭವಾಗಿ ಇಂದಿಗೆ 9 ದಿನ. ಹಾಗಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಸಹಜ ಸ್ಥಿತಿಗೆ ಮರಳಿದೆ. ಆದರೆ ಪ್ರಯಾಣಿಕರಿಲ್ಲದೆ ಓಲಾ ಊಬರ್ ಚಾಲಕರು ಪರದಾಡ್ತಿದ್ದಾರೆ. ಖಂಡಿತ ಪ್ರಾಬ್ಲಮ್ ಆಗಿದೆ ಸರ್. ನಮಗೆ ಬೆಳಗ್ಗೆಯಿಂದ ನಮಗೆ ಬಹಳ ಕಷ್ಟ ಆಗುತ್ತೆ. ಬೆಳಗ್ಗೆ ಬಂದಿತ್ತು, ಇನ್ನೂ ಮೂವ್ ಆಗಿಲ್ಲ. ಇಲ್ಲಿ ನೋಡಿ ನೀವೇ ಎಷ್ಟು ಗಾಡಿಗಳು ಇದೆ. ಅದಕ್ಕೆ ಬೆಳಗ್ಗೆ ಬಂದು ಇಲ್ಲೇ ಕಾಯ್ತಾ ಇದ್ದೀವಿ. ಒಂದು ಟ್ರಿಪ್ ಮಾಡೋಕೆ ಬಹಳ ಕಷ್ಟ ಆಗುತ್ತೆ. ಒಂದು ಮಾಡೋದೇ ದೊಡ್ಡ ಕಷ್ಟ ಆಗ್ತಾ ಇದೆಯಲ್ಲ. ಒಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಇದರಿಂದ ಬಿಎಂಟಿಸಿ ಆದಾಯ ನಷ್ಟವಾಗಿದ್ದಂತೂ ಸುಳ್ಳಲ್ಲ. ಶರಣು ಹಂಪಿ ಜೊತೆ ಮನು ಹದ್ರಿಪುರ, ನ್ಯೂಸ್ 18. ಬೆಂಗಳೂರಲ್ಲಿ ಇಂಥ ಏರಿಯಾ ಗುಂಡಿ ಮುಕ್ತ ಅಂತ ಹೇಳೋ ಹಾಗಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಮಧ್ಯೆ ರಸ್ತೆ ಹುಡುಕುವಂತಹ ದುಸ್ಥಿತಿ ಇದೆ. ಜನರನ್ನ ಕಾಡ್ತಾ ಇದ್ದ ರಸ್ತೆ ಗುಂಡಿ ಬಾಳಿ ಬದುಕಬೇಕಿದ್ದ ಯುವಕನ ಪ್ರಾಣ ಕಸೀತ ಅನ್ನೋ ಪ್ರಶ್ನೆ ಹುಟ್ಟಿದೆ. ಹೆಡ್ಲಿ ಗುಂಡಿಗೆ ಟೆಕ್ಕಿ ಬಲಿ, ಗಂಭೀರ ಆರೋಪ. ಕಾಟಾಚಾರಕ್ಕೆ ತೇಪೆ ಕಾರ್ಯ, ಜನರು ನಿಗಿ. ಸಿಲಿಕಾನ್ ಸಿಟಿ ನೋಡೋಕೆ ಎಷ್ಟು ಚೆಂದವೋ ರಸ್ತೆ ಗುಂಡಿಗಳಿಂದ ಅಷ್ಟೇ ಅಪಾಯವೂ ಇದೆ. ರೋಡಲ್ಲಿ ಡೆಡ್ಲಿ ಗುಂಡಿಗಳಿಗೆ ಅದೆಷ್ಟೋ ಮಂದಿ ಪ್ರಾಣ ಬಿಟ್ಟಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಹಳ್ಳಗಳ ಕಾಟಕ್ಕೆ ಸಿಟಿ ಮಂದಿ ಹೈರಾಣಾಗಿದ್ದಾರೆ. ಇಷ್ಟಾದರೂ ಕೂಡ ಅಧಿಕಾರಿಗಳ ಸೋಂಬೇರಿತನದ ಕೆಲಸ ಮಾತ್ರ ಹಾಗೇ ಇದೆ. ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನವೆಂಬರ್ 29ರಂದು ಯಮಗುಂಡಿಗೆ ಟೆಕ್ಕಿ ಬಲಿಯಾಗಿದ್ರು. ವಾಜಪೇಯಿ ಜಂಕ್ಷನ್ನಲ್ಲಿ ಸ್ನೇಹಿತನ ಜೊತೆ ಬೈಕ್ನಲ್ಲಿ ಅಂಕುಶ್ ಹೋಗ್ತಾ ಇದ್ರು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಅದೇ ಜಾಗದಲ್ಲಿ ಕಾಟಾಚಾರಕ್ಕೆ ತೇಪೆ ಕಾರ್ಯ ಮಾಡಿ ಜನರ ಸಿಟ್ಟಿಗೆ ಗುರಿಯಾಗಿದ್ದಾರೆ. ಜನ ಹೇಳೋದಕ್ಕೂ ಅಧಿಕಾರಿಗಳು ಮಾಡಿರುವ ಕಾಟಾಚಾರದ ಕೆಲಸಕ್ಕೂ ತಾಳೆ ಆಗ್ತಿದೆ. ದಯವಿಟ್ಟು ನಾನು ನಿಮ್ಮ ನ್ಯೂಸ್ 18 ತುಂಬ ಜಾಸ್ತಿ ನೋಡ್ತೀವಿ. ನಾನು ಫ್ಯಾನ್ ಇದ್ದೀವಿ ನ್ಯೂಸ್ 18. ನಮ್ಮ ಮಾತು ಗವರ್ಮೆಂಟ್ಗೆ ಹೇಳ್ತಾರೆ ನ್ಯೂಸ್ 18. ನಾನು ದಯವಿಟ್ಟು ಗವರ್ಮೆಂಟ್ಗೆ ಕೈ ಮುಗಿಬಿಟ್ಟು ಹೇಳ್ತಾ ಇದ್ದೀವಿ, ಪ್ಲೀಸ್ ರೋಡ್ ಕಂಡೀಷನ್ ಸರಿಯಾಗಿ ಮಾಡಿ. ಹಂಗೆ ನಾನು ಯೂತ್ ಹಂಗೆ ಹೋಗ್ಬೇಕಾ, ಏನು ಮಾಡಬೇಕಾ? ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ IT ಸಿಟಿ, ಸಿಲಿಕಾನ್ ವ್ಯಾಲಿ ನಮ್ಮೂರು, ಬೆಂಗಳೂರು, ಎಲ್ಲರಿಗೆ ಹೇಳ್ತೀವಿ. ನಾನು IT ಸಿಟಿ ನಮ್ಮೂರು, ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ ಹೆಂಗೆ ಮಾಡಬೇಕಾ ಅಣ್ಣ? ಎಷ್ಟು ಬ್ಯೂಟಿಫುಲ್ ಆಗಿ ರಸ್ತೆ ಗುಂಡಿ ಮುಚ್ಚಿದ್ದಾರೆ ಅಂತ ನ್ಯೂಸ್ 18 ಕ್ಯಾಮೆರಾ ಕಣ್ಣಲ್ಲಿ ನೀವೇ ನೋಡಿ. ಇದುವರೆಗೂ ಕೂಡ ರಸ್ತೆ ಗುಂಡಿಯನ್ನ ಕ್ಲಿಯರ್ ಮಾಡಿಲ್ಲ. ಒಂದು ತೇಪೆ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ ಬಿಟ್ರೆ ಆ ತೇಪೆ ಹಚ್ಚಿರುವಂತಹ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕಳೆದ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ. ಒಟ್ನಲ್ಲಿ ಬೃಹತ್ ಗುಂಡಿಗಳಿರುವ ಈ ರಸ್ತೆ ದುರಸ್ತಿ ಕಾಣದೆ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಅಂಕುಶ್ ಸಾವಿಗೆ ರ್ಯಾಶ್ ಡ್ರೈವಿಂಗ್ ಕಾರಣ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದ್ರು. ಘಟನೆ ನಡೆದ ಜಾಗ ಇನ್ನೊಂದಿಷ್ಟು ಜನರ ಬಲಿಗೆ ಕಾಯ್ತಾ ಇರೋದು ಸುಳ್ಳಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.